ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕೂದಲು ಉದುರುವ ಸಮಸ್ಯೆ. ಪ್ರತಿಯೊಬ್ಬರಿಗೂ ಈ ಕೂದಲು ಉದುರುವ ಸಮಸ್ಯೆ ತಪ್ಪಿದ್ದಲ್ಲ. ಸುಂದರವಾದ ಮತ್ತು ಆರೋಗ್ಯಕರ ಕೂದಲಿಗಾಗಿ ಏನು ಸಮಸ್ಯೆ, ಏನು ಮಾಡಬೇಕು, ಯಾರೋ ಹೇಳಿದ್ದು, ಇನ್ನೆಲ್ಲೋ ನೋಡಿದ್ದು, ಹೀಗೆ ಏನೇನೋ ಪ್ಯಾಕು ಎಣ್ಣೆ ಎಂದು ತಲೆ ತುಂಬ ಹಚ್ಚಿಕೊಳ್ಳುತ್ತೇವೆ. ಜೊತೆಗೆ ಜಾಹೀರಾತಿನ ಮೋಡಿಗೆ ಮರುಳಾಗಿ ಒಂದಷ್ಟು ಶಾಂಪೂ, ಪ್ರಾಡಕ್ಟ್ಸ್, ಕಂಡೀಷ್ನರ್ಗಳನ್ನು ತಂದು ಮನೆ ತುಂಬ ಇಟ್ಟಿರ್ತೇವೆ. ಸ್ವಲ್ಪ ದಿನ ಇದನ್ನು ಯೂಸ್ ಮಾಡ್ತೇವೆ, ಆಮೇಲೆ ಏನೂ ಯೂಸ್ ಇಲ್ಲ ಅಂತ ಹೇಳಿ ಇನ್ನೊಂದೇನೋ ಪ್ರಾಡಕ್ಟ್ ತಂದು ಟ್ರೈ ಮಾಡ್ತೇವೆ. ಮೊದಲು ಇದನ್ನು ನಾವು ಸ್ಟಾಪ್ ಮಾಡಬೇಕು. ಒಂದು ಪ್ರಾಡಕ್ಟ್ ಯಾವುದೇ ಆಗಿರಲಿ, ನಾವು ಯೂಸ್ ಮಾಡ್ತಿದ್ದೀವಿ ಅಂದಮೇಲೆ ಅದನ್ನು ಒಂದಿಷ್ಟು ತಿಂಗಳು ಅಂತ ನಾವು ಯೂಸ್ ಮಾಡಬೇಕು. ಆಮೇಲೆ ಅದ್ರ ರಿಸಲ್ಟ್ ನಮಗೆ ಗೊತ್ತಾಗೋದು. 1 ವಾರ 2 ವಾರ ಯೂಸ್ ಮಾಡಿ ಇದು ಸರಿ ಇಲ್ಲ, ಇದು ನಮಗಾಗಲ್ಲ, ಇನ್ನೊಂದೇನೋ ಪ್ರಾಡಕ್ಟ್ ತರೋದು, ಅದನ್ನು 1-2 ವಾರ ಯೂಸ್ ಮಾಡೋದು, ಅದಾಗಲ್ಲ ಇನ್ನೊಂದೇನೋ ತರೋದು. ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಆ ಥರ ಮಾಡೋದ್ರಿಂದಲೇ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗ್ತದೆ. ಕೂದಲು ಉದುರಬಾರ್ದು, ದಪ್ಪ ಆಗಿ ಸ್ಟ್ರಾಂಗ್ ಆಗಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರಬೇಕಾದ ಒಂದು ವಿಷಯ ಏನಪ್ಪ ಅಂದರೆ, ನಮ್ಮ ಬಾಡಿಗೆ ಎಷ್ಟು ರೆಸ್ಟ್ ಬೇಕು ಅಂದರೆ ಎಷ್ಟು ನಿದ್ದೆ ಬೇಕು ಅಷ್ಟು ನಾವು ಮಾಡಲೇಬೇಕು. ರಾತ್ರಿ ಲೇಟ್ ಮಲಗಿ ಬೆಳಗ್ಗೆ ಲೇಟ್ ಏಳೋದ್ರಿಂದ ಕೂಡ ಹೇರ್ ಫಾಲ್ ಆಗ್ತದೆ. ಇವಾಗ ಗ್ರೀನ್ ಟೀ ಎಲ್ಲರೂ ಕೂಡ ಇದನ್ನು ಕೇಳೇ ಇರ್ತೀರ. ವೆಯ್ಟ್ ಲಾಸ್ ಮಾಡೋಕ್ಕೆ ಇದನ್ನು ಕುಡಿತಾರೆ ಅಲ್ವಾ. ಆದರೆ ಅದೇ ಗ್ರೀನ್ ಟೀಯಿಂದ ಕೂದಲು ಉದುರದೆ ದಪ್ಪವಾಗಿ ಬರ್ತದೆ ಹೇಳಿದರೆ ನಂಬ್ತೀರಾ? ಹೌದು, ಈ ಗ್ರೀನ್ ಟೀ ಕೂದಲು ಉದುರುವ ಸಮಸ್ಯೆಯನ್ನು ತಡೆಗಟ್ಟುವಲ್ಲಿ ಹೆಚ್ಚಿನ ಪರಿಣಾಮ ಬೀರ್ತದೆ. ಹಾಗಾಗಿ ಗ್ರೀನ್ ಟೀನ ಹಾಗೆ ಯೂಸ್ ಮಾಡೋದು ನಮ್ಮ ಕೂದಲಿಗೆ ತುಂಬ ಉತ್ತಮ. ಫಸ್ಟ್ ಗ್ರೀನ್ ಟೀ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ? ಎಲ್ರಿಗೂ ಗೊತ್ತೇ ಇರುತ್ತೆ, ವೆಯ್ಟ್ ಲಾಸಿಗೆ ಕುಡಿತಾರೆ, ಒಳ್ಳೆಯದು, ಬೆಳಗ್ಗೆ ಕುಡಿತಾರೆ. ಅದನ್ನು ಬಿಟ್ಟರೆ ಏನು ಯೂಸ್ ಇದೆ ಅಂತ ತಿಳ್ಕೊಳ್ಳೋಣ. ಗ್ರೀನ್ ಟೀ ಎಂಬುದು ಕ್ಯಾಮೆಲಿಯಾ ಸಿನೆನ್ಸಿಸ್ ಎಂಬ ಒಂದು ಸಸ್ಯದಿಂದ ತಯಾರಿಸಲಾಗ್ತದೆ. ಓಕೆ, ಗ್ರೀನ್ ಟೀ ಎಲೆಗಳನ್ನು ತೆಗೆದು ಆಕ್ಸಿಡೀಕರಣವನ್ನು ತಡೆಗಟ್ಟಲು ಹಬೆಯಲ್ಲಿ ಬೇಯಿಸಲಾಗ್ತದೆ. ಓಕೆ, ಆಮೇಲೆ ಫ್ರೈ ಮಾಡಿ ಈ ಎಲ್ಲ ಪ್ರೋಸೆಸ್ ಆದಮೇಲೆ ಗ್ರೀನ್ ಟೀ ಲೀಫ್ ರೆಡಿ ಆಗ್ತದೆ ನಮಗೆ. ಗ್ರೀನ್ ಟೀಯಲ್ಲಿ ಎಪಿಗಲ್ಲೋ ಕಾಟೆಚಿನ್ ಗ್ಯಾಲೆಂಟ್, EGCT ನಂತಹ ಕ್ಯಾಚೆಟಿನ್ಗಳು ಅಧಿಕ ಪ್ರಮಾಣದಲ್ಲಿರುವುದರಿಂದ ಕೂದಲಿಗೆ ತುಂಬ ಉತ್ತಮವಾಗಿರ್ತದೆ. ನಮ್ಮ ನೆತ್ತಿಯಿಂದ ಕೂದಲು ಸ್ಟ್ರಾಂಗ್ ಆಗಿ ದಪ್ಪವಾಗಿ ಬೆಳೆಯಲು ಸಹಾಯ ಮಾಡ್ತದೆ. DHT ಮಟ್ಟವನ್ನು ಕಡಿಮೆ ಮಾಡ್ತದೆ. ಇದು ಮಾಡುವ ಮೂಲಕ ನಮ್ಮ ಹೇರ್ ಫಾಲ್ ಕಡಿಮೆ ಆಗ್ತದೆ. ಹೇರ್ ಗ್ರೋತ್, ನ್ಯೂ ಹೇರ್ ಬೇಗ ಗ್ರೋ ಆಗ್ತದೆ. ಇದನ್ನು ಹೇಗೆ ನಮ್ಮ ಕೂದಲಿಗೆ ಯೂಸ್ ಮಾಡೋದಂತ ಹೇಳಿದರೆ, 1 ಕಪ್ ಗ್ರೀನ್ ಟೀಯನ್ನು ಕುದಿಸಬೇಕು. ಆಮೇಲೆ ಅದನ್ನು ತಣ್ಣಗಾಗಲು ಬಿಡಬೇಕು. ನಂತರ ಸ್ನಾನ ಮಾಡುವಾಗ ಸೋಸಿದ ಗ್ರೀನ್ ಟೀ, ಈಗ ನಾವು ಏನು ಮಾಡಿರ್ತೇವೆ ಅದನ್ನು ಸೋಸಿ ನಮ್ಮ ಕೂದಲನ್ನ ನೆತ್ತಿಯಿಂದ ಬುಡದವರೆಗೂ ಚೆನ್ನಾಗಿ ಹಾಕಿ ಮಸಾಜ್ ಮಾಡಬೇಕು. ಒಂದು 5 ಮಿನಿಟ್ಸ್ ಮಸಾಜ್ ಮಾಡಬೇಕು. ಆಮೇಲೆ ನಾರ್ಮಲ್ ವಾಟರಿಂದ ನಾವೇನು ಸೋಪ್ ಹಾಕ್ಕೊಳ್ತೇವೆ ಅದರಿಂದ ವಾಶ್ ಮಾಡಿ ಸ್ನಾನ ಮಾಡಬೇಕು. ಹೀಗೆ 1 ತಿಂಗಳು, ವಾರಕ್ಕೆ 2 ದಿನ ಅಂದರೆ 1 ತಿಂಗಳು ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಡಿಮೆ ಆಗ್ತದೆ, ಹೇರ್ ಗ್ರೋತ್ ಆಗ್ತದೆ, ಹೇರ್ ದಪ್ಪ ಮತ್ತು ಶೈನಿಯಾಗಿ ಬರ್ತದೆ, ಸ್ಮೂತಾಗಿ ಕೂಡ ಬರ್ತದೆ. ಓಕೆ, ಈ ಗ್ರೀನ್ ಟೀ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕಡಿಮೆ ಆಗ್ತದೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.